ಅಶೋಕನ ಕೇಳಿಸ್ಕೊಳ್ಬೇಕಿದ್ದು. ಈಗ ಅವ್ರು ಹೇಳ್ತಾ ಇರೋದು ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇರೋದು ಪ್ರಶ್ನೆ ಬೇಡ. ನಾನು ವಫ್ ಅದಾಲತ್ ಮಾಡಿದ ಕಾರಣ ಏನಕ್ಕಂದ್ರೆ ವಿರೋಧ ಪಕ್ಷದ ನಾಯಕ ಇದ್ದೀರಾ, ಎಲ್ಲ ಬಿಜೆಪಿ ಮುಖಂಡರು ಇದ್ದೀರಾ. ನಾನು ವಫ್ ಅದಾಲತ್ ಅಂತ ಮಾಡಿದ ಕಾರಣ ಏನಂದ್ರೆ ವಫ್ ಆಸ್ತಿಗಳು ಎಲ್ಲ ಬಹಳಷ್ಟು ಕಡೆ ಎನ್ಕರೇಜ್ಮೆಂಟ್ ಆಗಿದೆ. ಟೋಟಲ್ ನಮ್ಮ ವಫ್ ಆಸ್ತಿ ಇರೋದು 1,12,860 ಎಕರೆ. ಅದು ಯಾವುದು ಸರ್ಕಾರ ಕೊಟ್ಟಿರೋದು ಆಸ್ತಿ ಅಲ್ಲ, ಅದು ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ವಫ್ಗೆ ಕೊಟ್ಟಿರೋದು. ಅದು ಎನ್ಕರೇಜ್ಮೆಂಟ್ ಆಗಿದೆ. ಎಷ್ಟು ಎನ್ಕರೇಜ್ಮೆಂಟ್ ಆಗಿದೆ? 17,000 ಏನು ಅಶೋಕನವರೇ, 17,969 ಎಕರೆ ಎನ್ಕರೇಜ್ಮೆಂಟ್ ಆಗಿದೆ. ಅದು ಎನ್ಕರೇಜ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕರೇಜ್ಮೆಂಟ್ ಏನ್ ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರು ಇಲ್ಲ, ಮುಸ್ಲಿಂ ಅವರೇ ಎನ್ಕರೇಜ್ಮೆಂಟ್. ಆ ಎನ್ಕರೇಜ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದೆ ಅಂದ್ರೆ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು. ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನ 30 23 ಸಮಸ್ಯೆನ ಬಗೆಹರಿಸಿದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅಧ್ಯಕ್ಷರೇ ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಇಲ್ಲ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರದ್ದು ಅಷ್ಟೇ. ಹುಷಾರಾಗಿ ಮೊದಲೇ ನೋಡಿ ಹೆಂಗೆ ಕೆವಿಯಟ್ ಹಾಕಂತಾರೆ ಅವರು. ಒಪ್ಪದೇನು ಅವ್ರು ಹೇಳಿಲ್ಲಲ್ಲ. ಇಲ್ಲ ನನ್ನ ಕಾರಣ ಯಾವ್ದಕ್ಕೋಸ್ಕರ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು.